ಅರ್ಜುನ, ನಿನಗಾಗಿ ನಾಲ್ಕು ಹನಿ ಕಣ್ಣೀರು ಸುರಿಸಬಹುದೇ ಹೊರತು ಇಡೀ ಸೃಷ್ಟಿಗೆ ಶಾಪ ನೀಡಲಾಗೋದು. ಹಾಯ್ ನಮಸ್ಕಾರ, ನಾನಂದನ್. ನೀವು ನೋಡ್ತಾ ಇದ್ದೀರಾ ನಮ್ಮ ಇಷ್ಟ. ಸ್ನೇಹಿತರೆ, ಇದೊಂದು ಸ್ಮಾಲ್ ಇನ್ಫಾರ್ಮೇಷನ್ ವಿಡಿಯೋ, ಆದರೆ ಕ್ಲಾರಿಟಿ ಇಲ್ಲ. ಏನು ಅಂತಂದರೆ, ನಮ್ಮ ಗಜಗಾಂಭೀರ್ಯ, ನಮ್ಮ ಪ್ರೀತಿಯ ಅರ್ಜುನನ ಕೊಂದಿರ್ತಕ್ಕಂಥ ಕಾಡಾನೆಯನ್ನು ಸೆರೆ ಹಿಡಿತಕ್ಕಂಥ ಒಂದು ಕಾರ್ಯಾಚರಣೆ ಅನ್ನೋದು ಆರಂಭಗೊಂಡಿದೆ ಅಂತ. ಹಾಗಾದರೆ ಈ ಒಂದು ಕಾರ್ಯಾಚರಣೆ ಯಾವಾಗ ಆರಂಭಗೊಳ್ಳುತ್ತೆ ಮತ್ತು ಈ ಒಂದು ಕಾರ್ಯಾಚರಣೆಯಲ್ಲಿ ಎಷ್ಟು ಆನೆಗಳು ಭಾಗವಹಿಸ್ತಾ ಇದ್ದಾವೆ, ಹಾಗಾದರೆ ಈ ಕಾಡಾನೆಯನ್ನು ಸೆರೆ ಹಿಡಿತಾ ಇರ್ತಕ್ಕಂಥದ್ದು ನಿಜನಾ ಅನ್ನೋ ವಿಚಾರಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ. ಹಾಗೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸದಾಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸುತ್ತಾ, ಸ್ನೇಹಿತರೆ, ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ವಿಡಿಯೋ ಶುರು ಮಾಡೋಣ. ಡಿಸೆಂಬರ್ 4, 2023, ಸಮಯ 2:30 ಹಾಸನದ ಎಸಳೂರು ಅರಣ್ಯ ಪ್ರದೇಶದಲ್ಲಿ ಒಂದು ಕಾಡಾನೆಯನ್ನು ಸೆರೆ ಹಿಡಿತಕ್ಕಂಥ ಒಂದು ಕಾರ್ಯಾಚರಣೆಯಲ್ಲಿ ನಮ್ಮ ಪ್ರೀತಿಯ ಅರ್ಜುನ ತನ್ನ ಪ್ರಾಣವನ್ನು ತ್ಯಾಗ ಮಾಡ್ತಾನೆ. ಅಲ್ಲಿನಿಂದ ಇಲ್ಲಿಯ ತನಕ ಅರ್ಜುನನ ಬಗ್ಗೆ ತಿಳಿದಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಆಸೆ ಏನು ಅಂತಂದರೆ, ನಮ್ಮ ಪ್ರೀತಿಯ ಅರ್ಜುನನ ಕೊಂದಿರ್ತಕ್ಕಂಥ ಆ ಒಂದು ಕಾಡಾನೆಯನ್ನು ಸೆರೆ ಹಿಡಿಬೇಕು ಅಂತ. ಸ್ನೇಹಿತರೆ, ನಮ್ಮಲ್ಲಿ ತುಂಬ ಜನಕ್ಕೆ ಅರ್ಜುನನ ಬಗ್ಗೆ ಅಷ್ಟೊಂದು ವಿಚಾರಗಳು ತಿಳಿದಿರೋದಿಲ್ಲ. ಅರ್ಜುನನ ಕೇವಲ 1-2 ಬಾರಿ ಮಾತ್ರ ನಾವು ನೋಡಿರ್ತೀವಿ, ಇನ್ನೂ ಕೆಲವರು ನೋಡದೇ ಇರ್ಬೋದು. ಆದರೆ ಅರಣ್ಯ ಇಲಾಖೆ ಆಗಿರ್ಬೋದು, ಅರ್ಜುನನ ಮಾವುತ ಆಗಿರ್ಬೋದು, ಕಾವಾಡಿಗರಾಗಿರ್ಬೋದು, ಸದಾಕಾಲ ಅರ್ಜುನನ ಜೊತೆನೇ ಇರ್ತಾಯಿದ್ರು. ಹಾಗಾದರೆ ನಮಗೆ ಅರ್ಜುನನ ಬಗ್ಗೆ ತಿಳಿದಿರೋದು ಸ್ವಲ್ಪನೇ. ನಮಗೆ ಇಷ್ಟು ಆಸೆ ಇರಬೇಕು ಅಂತಂದರೆ, ಕಾಡಾನೆಯನ್ನು ಹಿಡಿಬೇಕು ಅಂತಂದರೆ ಅರಣ್ಯ ಇಲಾಖೆಗೆ ಇನ್ನೆಷ್ಟು ಆಸೆ ಇರಬಾರ್ದು, ಅದನ್ನು ಹಿಡಿಲೇಬೇಕು ಅಂತ. ಸೊ ಈ ಕಾರಣದಿಂದ ಏನು ಮಾಡ್ತಿದ್ರು ಅಂತಂದರೆ, ಆ ಒಂದು ಕಾಡಾನೆಯನ್ನು ಟ್ರ್ಯಾಕ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾನೆ ಇದ್ರು. ಸೊ ಕೆಲವೊಂದು ವಿಡಿಯೋಗಳಲ್ಲಿ ವಿಕ್ರಮ್ ಸರ್ ಅವ್ರು ಹೇಳಿರೋ ಪ್ರಕಾರ ಏನು ಅಂತಂದರೆ, ಆ ಒಂದು ಕಾಡಾನೆ ಈ ಒಂದು ಕೊಡಗಿನ ಶನಿವಾರ ಸಂತೆ, ಸೋಮವಾರ ಸಂತೆ ಅರಣ್ಯ ಪ್ರದೇಶದ ಕಡೆ ಹೋಗಿದೆ ಅಂತ. ಸೊ ಅದನ್ನು ಬೇಸ್ಡ್ ಆಗಿ ಇಟ್ಕೊಂಡು ಆ ಒಂದು ಆನೆಯನ್ನು ನಿರಂತರವಾಗಿ ಟ್ರ್ಯಾಕ್ ಮಾಡ್ತಾಯಿದ್ರು. ಸೊ ಆ ಟ್ರ್ಯಾಕ್ ಮಾಡ್ತಿರ್ಬೇಕಾದ್ರೆ ಆ ಒಂದು ಆನೆ ಇರ್ತಕ್ಕಂಥ ಒಂದು ಪ್ಲೇಸ್ ಅನ್ನೋದು ಗೊತ್ತಾಗಿದೆಯಂತೆ. ಸೊ ಅದು ಕೆಲವೊಂದು ವಿಡಿಯೋ ಅದು ವೈರಲ್ ಆಗ್ತಾ ಇದೆ. ಆ ಒಂದು ವಿಡಿಯೋನ ನಾನು ತುಂಬ ಸರಿ ನೋಡಿದೆ. ಸೊ ಆ 2 ವಿಡಿಯೋಗಳನ್ನು ನಾವು ಟ್ಯಾಲಿ ಮಾಡಿದಾಗ ಯಾವುದು ಅಂತಂದರೆ, ಅರ್ಜುನನ ಜೊತೆ ಆ ಒಂದು ಆನೆ ಯಾವುದು ಫೈಟ್ ಮಾಡ್ತಲ್ಲ ಆ ಒಂದು ವಿಡಿಯೋ ಮತ್ತು ಈಗ ರಿಲೀಸ್ ಆಗಿರ್ತಕ್ಕಂಥ ವಿಡಿಯೋಗಳನ್ನು ಟ್ಯಾಲಿ ಮಾಡಿದಾಗ ಸೊ ಅಪ್ ಟು 90% ಸೊ ಇದು ಮ್ಯಾಚ್ ಆಗ್ತಾನೆ ಇದೆ ಅನ್ನೋದು. ಯಾಕೆ ಅಂತಂದರೆ, ಕಾಡಾನೆಗಳು ಅಂತಕ್ಕಂಥದ್ದು ಆಲ್ಮೋಸ್ಟ್ ಎಲ್ಲ ಕೂಡ ಸಿಮಿಲರ್ ಆಗಿರುತ್ತೆ. ಅದರ ಎತ್ತರ ಆಗಿರ್ಬೋದು, ಆಕಾರ ಆಗಿರ್ಬೋದು, ಅದರ ಒಂದು ದಂತಗಳು ಮಾತ್ರ ಸ್ವಲ್ಪ ಡಿಫ್ರೆನ್ಸಸ್ ಇರುತ್ತೆ. ಸೊ ಅದನ್ನು ನಾವು ನೋಡಿದಾಗ ನನಗೆ ತಿಳಿದಿದ್ದೇನಪ್ಪ ಅಂತಂದರೆ, ಮೇ ಬಿ ಇದೇ ಒಂದು ಕಾಡಾನೆ ನಮ್ಮ ಅರ್ಜುನನ ಕೊಂದಿದ್ದು ಅಂತ. ಸೊ ನನಗೆ ಅನ್ನಿಸ್ತು, ಮೇ ಬಿ ಇದ್ರ ಬಗ್ಗೆ ಇನ್ನೂ ವಿಷಯ ಅನ್ನೋದು ಬೆಳಕಿಗೆ ಬರುತ್ತೆ, ಅದೇ ಆನೆನ ಅಥವಾ ಬೇರೆ ಆನೆನ ಅಂತಕ್ಕಂಥದ್ದು. ಸೊ ಎನಿಯವು ನೋಡೋಣ. ಈ ಒಂದು ಕಾರ್ಯಾಚರಣೆಯಲ್ಲಿ ಸೊ ಒಟ್ಟಾರೆಯಾಗಿ 6 ಆನೆಗಳು ಭಾಗವಹಿಸ್ತಾ ಇದೆ. ಸೊ ಇದರಲ್ಲಿ ಅಭಿಮನ್ಯು, ಮಹೇಂದ್ರ, ಭೀಮ ಇವ್ಯಾವೂ ಸಹ ಭಾಗವಹಿಸ್ತಿಲ್ಲ. ಸೊ ಈ ಒಂದು ಕಾರ್ಯಾಚರಣೆಯ ನೇತೃತ್ವ ವಹಿಸಿರ್ತಕ್ಕಂಥದ್ದು ನಮ್ಮ ಪ್ರಶಾಂತ, ಧನಂಜಯ, ಶ್ರೀರಾಮ, ಸುಗ್ರೀವ, ಹರ್ಷ ಅಂತಕ್ಕಂಥ ಆನೆಗಳು. ಮೇ ಬಿ ನಾನು ಹೇಳ್ತಾ ಇದ್ದೀನಲ್ವ, ಸೊ ಇದ್ರ ಬಗ್ಗೆ ಒಂದು ಅಥೆಂಟಿಕ್ ಇನ್ಫಾರ್ಮೇಷನ್ ಇಲ್ಲ. ನಾನು 2 ವಿಡಿಯೋಗಳನ್ನು ಟ್ಯಾಲಿ ಮಾಡಿದಾಗ ನನಗೆ ಸಿಮಿಲರ್ ಅನಿಸ್ತು. ಅದ್ರ ಮುಖದ ಅಗಲ ಆಗಿರ್ಬೋದು, ಮೇಯ್ನ್ ದಂತಗಳು ಅಷ್ಟೇ, ದಂತ ತುಂಬ ಉದ್ದ ಇರಲಿಲ್ಲ. ಸೊ ಆನೆಗಾಗಿರ್ಬೋದು, ಇದೇ ಆಗಿರ್ಬೋದು, ತುಂಬ ಶಾರ್ಟ್ ಆಗಿರ್ತಕ್ಕಂಥ ದಂತಗಳು. ಆ್ಯಕ್ಚುಲಿ ಆ ವಿಡಿಯೋನ ನಾವು ಪೋಸ್ಟ್ ಮಾಡೋ ಆಗಿಲ್ಲ. ಯಾಕೆ ಅಂತಂದರೆ ಈ ಒಂದು ಕಾಪಿರೈಟ್ ಕ್ಲೈಮ್ ಆಗ್ತಕ್ಕಂಥ ಒಂದು ಚಾನ್ಸಸ್ ಇರ್ತದೆ. ಆ ರೀಸನಿಂದ ನಾನು ವಿಡಿಯೋ ಪೋಸ್ಟ್ ಮಾಡ್ತಾ ಇಲ್ಲ, ಜಸ್ಟ್ ಒಂದು ಫೋಟೋಸ್ ಮಾತ್ರ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಹಾಗಾದರೆ ನಿಮಗೆ ಈ ಒಂದು ವಿಷಯದ ಬಗ್ಗೆ ಏನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ, ನಾನು ಮತ್ತೆ ಇನ್ನೊಂದು ಸರಿ ಹೇಳ್ತೀನಿ. ಆ್ಯಕ್ಚುಲಿ ಈ ಒಂದು ವಿಷಯ
ಒಂದು ಕ್ಲಾರಿಫೈ ಇಲ್ಲ, ಜಸ್ಟ್ ಒಂದೊಂದು ಸ್ವಲ್ಪ ಕನ್ಫರ್ಮೇಷನ್ ಅಷ್ಟೇ. ಎಕ್ಸಾಕ್ಟಾಗಿ ಕನ್ಫರ್ಮೇಷನ್ನು ಆ ಒಂದು ಆನೆಯನ್ನು ಹಿಡ್ದಾಗ ಗೊತ್ತಾಗುತ್ತೆ. ಸೊ ಯಾಕೆ ಅಂತಂದರೆ, ಸೊ ನಾರ್ಮಲಾಗಿ ನಾವು ವಿಡಿಯೋಗಳಲ್ಲಿ ನೋಡಿದ ಪ್ರಕಾರ ಏನು ಅಂತಂದರೆ ಆ ಒಂದು ಆನೆಯ ದಂತ 1-2 ಅಡಿ ಇರ್ಬೋದು ಅಂತ. ಸೊ ಒಂದು ಮುಖ ತುಂಬ ಅಗಲವಾಗಿರ್ತಕ್ಕಂಥದ್ದು, ಮತ್ತು ಮೇಯ್ನ್ ಏನು ಅಂತಂದರೆ ಒಂದು ಶೇಪ್ ಬರೋದಿರುತ್ತೆ ಆ ಒಂದು ಆನೆಯ ಭಾಗ. ಸೊ ಇದನ್ನು ನೋಡಿದಾಗ ನನಗೆ ಅನಿಸ್ತು ಸೇಮ್ ಅದೇ ಆನೆ ಅಂತ. ನೋಡೋಣ, ಟೈಮ್ ಬಂದೇ ಬರುತ್ತೆ. ಸೊ ಒಂದು ವಿಷಯ ಏನು ಅಂತಂದರೆ, ಇಡೀ ಕರ್ನಾಟಕ ಜನತೆಯ ಒಂದೇ ಒಂದು ಆಸೆ ಏನು ಅಂತಂದರೆ ಅರ್ಜುನನ ವಿಚಾರದಲ್ಲಿ ಅರ್ಜುನನಿಗೆ ಒಂದು ಸ್ಮಾರಕ ಆಗಬೇಕು ಅಂತ. ಆ ಒಂದು ಕೆಲಸ ಬೇಗ ಆಗಲಿ. ಮತ್ತೊಂದು ಆಸೆ ಏನು ಅಂತಂದರೆ ಆ ಒಂದು ಕಾಡಾನೆಯನ್ನು ಬೇಗ ಸೆರೆ ಹಿಡಿಬೇಕು ಅಂತಕ್ಕಂಥದ್ದು. ಸ್ನೇಹಿತರೆ, ಈ 2 ಆಸೆಗಳು ಬೇಗ ಈಡೇರಲಿ ಅಂತ ಸೊ ನಾನು ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ, ಸೊ ಒನ್ಸ್ ಅಗೇನ್ ಸೊ ನಮ್ಮ ಪ್ರೀತಿಯ ಅರ್ಜುನನ ನೆನಪು ಮಾಡ್ಕೊಳ್ತಾ, ಸ್ನೇಹಿತರೆ ನಾನು ಅರ್ಜುನನ ಬಗ್ಗೆ ಬರೆದಿರ್ತಕ್ಕಂಥ 2 ಸಾಲುಗಳು. ಅರ್ಜುನ, ನಿನಗಾಗಿ ನಾನು 4 ಹನಿ ಕಣ್ಣೀರು ಸುರಿಸಬಹುದೇ ಹೊರತು ಇಡೀ ಸೃಷ್ಟಿಗೆ ಶಾಪ ನೀಡಲಾಗೋದು. ಥ್ಯಾಂಕ್ ಯು.